ಜಟಕ ಬಂಡಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೆಂಡತಿಯಿಂದ ದೂರಾದ ಗಂಡನ ಸಮಸ್ಯೆಗಳನ್ನ, ಗಂಡನಿಂದ ದೂರಾದ ಹೆಂಡತಿಯ ಸಮಸ್ಯೆಗಳನ್ನ ಕೇಳಿ ಅವುಗಳನ್ನ ಪರಿಹರಿಸಿ ಅವರನ್ನ ಒಂದುಗೂಡಿಸೋ ಪ್ರಯತ್ನ ನಡೀತಾನೆ ಇತ್ತು. ಅದನ್ನ ನೀವು ಕೂಡ ನೋಡಿದಿರ. ಆದ್ರೆ ಇವತ್ತು ನಾವು ಹೇಳ ಹೊರಟಿರೋ ವಿಚಾರ ಕೊಂಚ ಭಿನ್ನ ಅನ್ಸುತ್ತೆ. ಮೊದಲು ನಿನ್ ರೇಟ್ ಏನಂತ ಹೇಳು. ಕೇಡ್ಗಾಲ ಬಂದಾಗ ಗಂಡ್ಗ ಹೊಂದಿದ್ರು ಸಾಲದು ಅನ್ನೋದು ಇದ್ಕೆಯ. ನೀವು ಕಟ್ಟೋದಕ್ಕೆ ದುಪ್ಪಟ್ಟು ಕಟ್ತೀನಿ ನಾನು. ನೀವೇನ್ ಕಟ್ತೀರಾ ಹೇಳಿ? ನೀನ್ ಗೆದ್ರೆ ನನ್ ಜಮೀನೆಲ್ಲ ಕೊಡ್ತೀನಿ. ನಾನ್ ಗೆದ್ರೆ ನಿನ್ ಮಗಳನ್ನ ಕೊಡ್ತೀಯಾ? ಈಗ ನೀವು ನೋಡಿದ ಸಿನಿಮಾ ಸಿಪಾಯಿ. ಮಗಳನ್ನೇ ಜೂಜಿನಲ್ಲಿ ಬಾಜಿ ಕಟ್ಟೋ ಸಂದರ್ಭ. ಕೊನೆಗೆ ಆ ಜೂಜಿನಲ್ಲಿ ಸೋತ ತಂದೆ ತನ್ನ ಸ್ವಂತ ಮಗಳನ್ನೇ ಗೆದ್ದವನಿಗೆ ಒಪ್ಪಿಸಲು ಮುಂದಾಗುತ್ತಾನೆ. ಇತ್ತ ಮಗಳು ಇನ್ನೊಬ್ಬನನ್ನು ಪ್ರೀತಿಸ್ತಾ ಇರ್ತಾಳೆ. ಆದ್ರೆ ಈ ಪ್ರೇಮಿಗಳಿಗೆ ಹುಡುಗಿಯ ತಂದೆನೇ ಮುಳ್ಳಾಗ್ತಾನೆ. ಈ ದೃಶ್ಯನ ಕಲ್ಪಿಸ್ಕೊಂಡ್ರೇನೆ ಎದೆ ಜಲ್ಲನ್ನತ್ತೆ. ಅಂಥದ್ರಲ್ಲಿ ನಿಜ ಜೀವನದಲ್ಲೂ ಇಂಥ ಒಂದು ಘಟನೆ ನಡೆದ್ರೆ? ಹೌದು ವೀಕ್ಷಕರೇ, ಇಂಥ ಘಟನೆ ನಡೆದಿರೋದು ಪುರುಷೋತ್ತಮ್ ಅನ್ನೋ ಒಬ್ಬ ಭಗ್ನ ಪ್ರೇಮಿಗೆ. ಬನ್ನಿ, ಆ ನೊಂದ ಪ್ರೇಮಿಯ ನೋವಾದ್ರೂ ಏನು ನೋಡೋಣ ಇಂದಿನ ಸಂಚಿಕೆಯಲ್ಲಿ. ನಮಸ್ಕಾರಪ್ಪ. ನಮಸ್ಕಾರ. ಪುರುಷೋತ್ತಮ್ ಎಲ್ಲಿಯವರಪ್ಪ ನೀವು? ಮೇಡಮ್, ಮಾಗಡಿ ರೋಡ್ ತಾವರೆಕೆರೆ. ತಾವರೆಕೆರೆ. ಏನ್ ಕೆಲಸ ಮಾಡ್ತೀರಪ್ಪ? ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತೀನಿ. ಮೊಬೈಲ್ ಸರ್ವಿಸ್ ಮತ್ತೆ ಟಿವಿ ಸರ್ವಿಸ್. ನಿಮ್ದು ಅಂಗಡಿ ಇದೆಯಾ? ಅಂಗಡಿ ಇದೆ ಮೇಡಮ್. ಮನೆಯಲ್ಲಿ ಯಾರ್ಯಾರು ನೀವು? ಮನೆಯಲ್ಲಿ ನನ್ನ ತಮ್ಮ, ನಮ್ಮಮ್ಮ, ಅಪ್ಪ, ನಾನು. ಶಿಲ್ಪಾ ಪರಿಚಯ ಹೇಗಾಯ್ತು? ಶಿಲ್ಪ ಪರಿಚಯ ಅಂದರೆ ಫಸ್ಟು ಯಾವುದೋ ಒಂದು ಮದುವೆ ಇದು ಊರ ಹಬ್ಬಕ್ಕೆ ಅಂತೇಳಿ ನಮ್ಮ ತಾರೀಖರ ಹತ್ರ ನಮ್ಮ ಮಾವನ ಮನೆಗೆ ಬಂದಿರೋದು ಇವರು. ಬಂದಾಗ ನನ್ನ ತಂಗಿ ನೋಡಿ ಹುಡುಗಿ ಚೆನ್ನಾಗಿದ್ದಾಳೆ ಅಂತೇಳಿ ಇಷ್ಟಪಟ್ಟಿರೋದು. ನಮ್ಮ ಅಣ್ಣಂಗೆ ಸರಿ ಚೆನ್ನಾಗಿರ್ತಾಳೆ ನೋಡಿ ಅಂತೇಳಿ ನಮ್ಮ ಮಾವ ಕರ್ಕೊಂಡೇ ಹೋದ್ರು ಅವ್ರ ಮನೆಗೆ. ಇವ್ರ ಮನೆಗೆ ಕರ್ಕೊಂಡೋಗಿ ನಮ್ಮ ಮಾವ ಮತ್ತೆ ನಮ್ಮಪ್ಪ ಇಬ್ರು ನೋಡ್ಕೊಂಡ್ಬಂದ್ರು. ನಮ್ಮ ಮಾವನ ಮಗ ಅವ್ನ ಕೈಲಿ ಒಂದು ಫೋನ್ ನಂಬರ್ ಕೊಟ್ಟು ವಿಸಿಟಿಂಗ್ ಕಾರ್ಡ್ ಅಂಗಡಿದು ಇವ್ಳು ಕೊಡಿಸ್ದೆ ಫೋನ್ ನಂಬರ್ನ. ಇಬ್ರು ಬೆಳಗ್ಗೆ ಸಾಯಂಕಾಲ ಯಾವಾಗಂದ್ರೆ ಅವಾಗೆಲ್ಲ ಮಾತಾಡೋದಕ್ಕೆ. ಇವ್ರು ಒಂದು ಫೋನ್ ಕೇಳಿದ್ರು ನನಗೆ, ಮೊಬೈಲ್ ಕೊಡಿಸೋದು, ಮೊಬೈಲ್ ಇಲ್ಲ ಅಂತೇಳಿ. ಇವ್ರ ಅಪ್ಪನ ಫೋನ್ ಮಾತಾಡ್ತಿದ್ದೆ ಇವಳು. ಅಂಗಡಿ ನಂದೇ ಇತ್ತಲ್ಲ, ಹಂಗಾಗಿ ಒಂದು ಸೆಟ್ ಕೊಡಿಸ್ತೇವೆ ಇವಳಿಗೆ. ಮದುವೆ ಗುರುತು ಮಾಡ್ಲಿಲ್ವ? ಇಲ್ಲ, ಮಾತುಕತೆ ಏನು ಮಾಡ್ಲಿಲ್ಲ, ಕೊಡ್ತೀರಿ ಅಂತ ಹೇಳಿದ್ರೆ ಅಷ್ಟೇ. ಸರಿ. ನಿನ್ನ ಎಷ್ಟು ಬರೀ ಫೋನಲ್ಲೇ ಮಾತಾಡ್ತೀವಿ, ಇನ್ನೊಂದ್ಸಲ ನೀನು ನೋಡ್ಬೇಕು ಅನ್ಸೈತೆ, ಎಲ್ಲಿ ಅಂತ ಕೇಳಿದೆ. ಸರಿ, ನಾವು ಅಪ್ಪನ ಕೇಳ್ಬೇಕಾದ್ರೆಲ್ಲ ನಾನು ಕೇಳಿದ್ರೆ ಆಗಲ್ಲ ಅಂದ್ಬಿಟ್ಟು ಇವಳು ಹೇಳಿದ್ಲು. ಕೇಳು, ನಿಮ್ಮ ಅಪ್ಪನ ಕೇಳ್ಬಿಟ್ಟು ಹೇಳು ನಾನು ಹೇಳಿದೆ. ಅವಾಗ ಏನು ಮಾಡಿದ್ರು ಇವರಪ್ಪ, ಇವಳ ಕೈಲೇ ನನ್ನ ಹತ್ರ ದುಡ್ಡು ಕೇಳಿಸ್ತಾರೆ 50,000 ರೂಪಾಯಿ ಕೇಳಿಬೇಕಾದ್ರೆ. ಇವಳು ನಾನು ಕೇಳಿದ್ಲು 50,000 ರೂಪಾಯಿ ದುಡ್ಡು ಅಂತ ತೊಗೊಂಬ ಅಂತೇಳಿ. ನನಗೆ ತುಂಬ ಬೇರೆ ಆಯ್ತದು. ಏನಪ್ಪ ಈಗ ದುಡ್ಡು ಕೇಳ್ತಾರಲ್ಲ ಅಂತ. ಸರಿ, ನಾನು ಕೊಡೋಲ್ಲ, ಮದುವೆ ಎಲ್ಲ ಆಗಲಿ, ಅದುವರೆಗೂ ನನ್ನ ಹತ್ರ ವ್ಯವಹಾರ ಇಟ್ಕೊಂಬೇಡಿ ಅಂತ ನಾನು ಹೇಳಿದೆ. ಅದಾದ್ಮೇಲೆ ಒಂದು ವಾರ ಇವಳು ಫೋನೇ ಮಾಡಿಲ್ಲ ನನಗೆ. ದುಡ್ಡು ತಾನೇ ಹೋದ್ರೆ ಹೋಗಲಿ, ದುಡ್ಡು ಎಷ್ಟು ಬೇಕೋ ಸಂಪಾದನೆ ಮಾಡ್ಕೊಬೋದು, ಇವಳು ನಂಗೆ ಮುಖ್ಯ ಆಗಿದ್ಲು. ಸರಿ, ಕೊಡ್ತೀನಿ ಅಂತ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ. ಸಾಲದ ಥರ ಅಂದರೆ ಏನು ಅಂತ ಹೇಳಿಲ್ಲ, ದುಡ್ಡು ನನಗೆ ಬೇಕು ಅಂತ ಕೇಳಿದ್ರೆ ಅಷ್ಟೇ. ನಾವು ನಮ್ಮ ಅಪ್ಪಗೆ ಹೇಳಿದ್ದಕ್ಕೆ, ನಮ್ಮ ಅಪ್ಪ ಹೆಂಗ್ ಕೇಳೋದು ಅವ್ರ ಹತ್ರ ಎಲ್ಲ ಕೇಳಕ್ ಆಗಲ್ಲ ಅಂತ ಹೇಳಿದಕ್ಕೆ ನಾನೇ ಕೊಡ್ತೀನಿ, ಮದ್ವೆ ಹತ್ರ ಬನ್ನಿ ಅಂತ ಹೇಳಿದ್ರು. ನಾನೇ ಸುಳ್ಳು ಹೇಳಿ ಬೇಕಾದ್ರೆ ಯಾವ್ದು ಮಾಡ್ದಂಗಲ್ವಾ? ಆಯ್ತು, ಅವ್ರು ಸುಳ್ಳು ಮಾಡ್ಬೋದು, ನಾನು ಸುಳ್ಳು ಹೇಳೋದು. ನಾನು ಸುಳ್ಳು ಹೇಳ್ತಾ ಇಲ್ವಲ್ಲ. ಮದುವೆ ಆಗ್ಬೇಕು ಅಂತ ಇದೆ ಅಲ್ವಾ? ಫಸ್ಟ್ ಇತ್ತು, ಈಗಿಲ್ಲ. ಇಲ್ಲ. ಯಾಕಮ್ಮ? ಅವನಿಗೆ ಕೇಳಿ. ತಂಗಿ ಎಂಗೇಜ್ಮೆಂಟ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ 70 ಕಿಲೋಮೀಟರ್ ಇರೋ ನಮ್ಮೂರ್ಗೆ ಬರ್ಲಿಲ್ಲ, ಇನ್ನೆಂತ ದೊಡ್ಡ ಮನುಷ್ಯ ನಿಮ್ಮಪ್ಪ ನಮ್ಮ ಮದ್ವೆ ಮಾಡ್ತಾನೆ ಅಂತ ನಂಬಿಕೆ ಇದೆಯಾ ಅಂತಂದ. ನಿಮ್ಮಪ್ಪ ಏನ್ ಮನೆಗೆ ಬರಲ್ಲ. 50,000 ವಿಚಾರ ಇಲ್ಲ ಮೇಡಮ್. ದುಡ್ಡು ಆಮೇಲೆ ಏನ್ ಮಾಡಿದೆ, ನನ್ನ ಹತ್ರ 50,000 ಹೆಂಗ್ ಕೊಡೋದು ಅಂತ ಹೇಳ್ಬಿಟ್ಟು ನಮ್ಮ ಮಾವನ್ ಕೇಳಿದೆ. ಫಸ್ಟ್ ಹೋಗ್ಬಿಟ್ಟು ಇವ್ರು ತೋರಿಸಿದ್ನಲ್ಲ, ಇವ್ರ ಸಂಬಂಧಿಕ ನಮ್ಮ ಮಾವ, ಅವ್ರನ್ನೇ ಹೋಗಿ ಕೇಳಿದೆ. ಮಾವ ಈಗಾಗಲೇ ನನ್ನ ಹತ್ರ ಈ ಥರ ದುಡ್ಡು ಕೇಳ್ತಾರೆ, ಸರಿನಾ ಅಂತೇಳಿ. ನಮ್ಮ ಮಾವ ಏನಂತ ಹೇಳಿದ್ರೆ, ಆ ಮನುಷ್ಯನ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ, ಆ ಥರ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಈ ಥರ ಮಾಡಲ್ಲ, ಒಳ್ಳೆ ಮನುಷ್ಯನೇ ಅವನು, ಕೊಡ್ತಾನೆ, ಏನು ಕಷ್ಟ ಹೇಳಿದ್ರಂತಲ್ವಾ. ನಮ್ ಜೊತೆ ನಮ್ಮನ್ನ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ರು, ಮದ್ರೆಗ್ ನಾವು ಹೋಗಿದ್ರೆ. ಅವ್ರ ಮಾವನ್ ಮುಂದೆ ಕೊಟ್ಟಿಲ್ಲ, ಅವ್ರ ಮಾವ ಆ ಕಡೆ ಹೋದ್ಮೇಲೆ ಕೊಟ್ರು. ಯಾಕೆ? ಅವ್ರ ಮಾವನ ಹೇಳಿದ್ ನನಗೆ, ನನ್ನ ಮುಂದೆ ಕೊಟ್ಟರೆ ಸಂಕೋಚ. ನಮ್ಮ ಮಾವ ಗೊತ್ತಿಲ್ಲ ಅಂತ ಯಾಕೆ ಹೇಳ್ದ ಇವನು? ನಾವೇ ನಮ್ಮಪ್ಪ ನಮ್ಮಮ್ಮ ಜೂನ್ ಪೂರ್ತಿ ಸಾಲ ಮಾಡ್ಕೊಂಡು ಅವ್ರದ್ದು ಇವ್ರದ್ದು ತಿನ್ನೋದನ್ನ ಹೆಣ್ಮಕ್ಳು ನಡ ಇಟ್ಕೊಂಡೆ ನಾವು ತಿನ್ನಲ್ಲ, ಕಷ್ಟಪಟ್ಟ ನಾವು ತಿನ್ನೋದು. ಸರಿ, ನನ್ನ ಹತ್ರ ಕೇಳ್ಬೇಕಾಯ್ತು ನಿಮ್ಮಪ್ಪ. ನನ್ನ ಹತ್ರ ಅಷ್ಟು ಇಸ್ಕೊಂಡಿಲ್ಲ, ಏನಾಗ್ತಿತ್ತು ನನಗೂ ಅದು ಬೇಜಾರು ಮಾಡ್ಕೊಂಡು. ನೋಡಿ, ಇನ್ನೊಂದು ನಾವಿಬ್ರು ನಿಜವಾದ ಪ್ರತಿ ಇದ್ದಿದ್ದು ನೀನು ಏನಂತ ನಮ್ಮ ಅಪ್ಪ ಹತ್ರ ಬಂದು ದುಡ್ಡು ಇಸ್ಕೊಳ್ರಿ ಅಂತ. ಪ್ರಾಬ್ಲಮ್ ಐತೆ ಅಂದಿದ್ದಕ್ಕೆ ನಾನ್ ಕೇಳ್ದ, ನೀನ್ ಹೇಳ್ದ ಫಸ್ಟ್. ವಾಯ್ಸ್ ರೆಕಾರ್ಡ್ ಐತ್ಬೇಕಾ? ತೋರಿಸ್ತೀನಿ ತೋರಿಸ್ತೀಯ, ನೀನು ರೆಕಾರ್ಡ್ ಮಾಡಿರ್ತೀಯ. ನಾವ್ ಯಾಕಂದ್ರೆ ನಾವು ಅಷ್ಟು ಎಜುಕೇಟ್ ಅಲ್ಲ, ಮತ್ತೆ ನಮ್ಮ ಹತ್ರ ಅಷ್ಟು ಕಾಸ್ಟ್ಲಿ ಮೊಬೈಲ್ಸ್ ಇರ್ಲಿಲ್ವಲ್ಲ. ಮೊಬೈಲ್ ನಾನ್ ಕೇಳಿದ್ನ, ನಾನ್ ಕೊಡಿಸ್ತೀನಿ ಅಂತ ನೀನ್ ಹೇಳಿದ್ದ. ನನಗ್ ಬೇಕು ಅಂತ ನಾನ್ ಕೇಳಿಲ್ಲ, ನಾನ್ ಈಸ್ಕೊಡ್ತೀನಿ ಅಂದಿದ್ದಕ್ ಬೇಡ, ನಮ್ಮ ಅಣ್ಣ ಅವರೆಲ್ಲ ಬೈತಾರೆ ಅಂದಿದ್ದಕ್ ನೀನ್ ತಗೊಂಬಂದ್ ನಿಮ್ಮ
ಅವ್ರ ಮಾವ ಕೈಯಲ್ಲಿ ನಮ್ಮೂರ್ ಜಾತ್ರೆ ಕಳ್ಸಿದ್ ಮೇಡಮ್. ಏನ್ ಸಿಟ್ಟೇನು ಪುರುಷೋತ್ತಮ್ ಬಗ್ಗೆ ಏನ್ ಸಿಟ್ಟು? ಅವನು ನಮ್ಮಪ್ಪ ನಮ್ಮಮ್ಮ ಹೋಗ್ಲಿಲ್ಲ, ನಮ್ಮಪ್ಪ ನಮ್ಮಮ್ಮ ಹತ್ರನೇ ಕೇಳ್ಬೇಕು, ನನ್ನ ಹತ್ರ ಕೇಳ್ಬೇಕಾಗಿತ್ತು. ಅವನು ಮೇಡಮ್ ಅವ್ರ ದೊಡ್ಡವ್ರನ್ನ ಕೇಳಕ್ಕಾಗುತ್ತೆ? ಕೇಳ್ಬೇಕು, ನೀನ್ ನನ್ನ ಹತ್ರ ಆ ತರ ಟಾರ್ಚರ್ ಕೊಡ್ತಾ ಇದ್ದೆ, ಯಾಕೆ ಬರ್ತಾ ಇರ್ಲಿಲ್ಲ ಅಂತ ನನ್ನ ಯಾಕೆ ಕೇಳ್ತಿದ್ದೆ? ಅವ್ರನ್ನ ಅಷ್ಟು ಮಾತಾಡ್ಸೋದು ಧೈರ್ಯ ನಂಗಿಲ್ಲ. ಧೈರ್ಯ ಇರ್ಲಿಲ್ಲ ಅಂದ್ರೆ ಕ್ಲೋಸ್ ಆಗಿ ಮಾತಾಡ್ತಾ ಇದೆ, ನಿನ್ ಕೇಳ್ತಾ ಇದೆ. ಈಗ ಇಷ್ಟಕ್ಕೆಲ್ಲ ಮಾಡೋದಕ್ ಧೈರ್ಯ ಆಯ್ತಾ? ಆಗ ಧೈರ್ಯ ಇರ್ಲಿಲ್ವಾ? ಅದಕ್ಕೆ ಇಲ್ಲಿ ಬಂದಿರೋ ನ್ಯಾಯ ಸಿಗ್ತಾ ನಾನ್ ನಿನ್ ಜೊತೆ ಬಂದ್ ನಾನ್ ಪ್ರಾಣ ತಗೊಳ್ಳ. ನಿಮ್ಮಿಬ್ಬರು ಎಷ್ಟು ವರ್ಷದ ಸ್ನೇಹ ಇದೆ? 2 ವರ್ಷ. ಹೀಗೆ ಈಕೆ ನಿಮ್ ಜೊತೆ ಈಗ ಮಾತಾಡ್ತಾ ಇರೋದು ಯಾವಾಗ್ಲಿಂದಪ್ಪ? ಇದೇ ಫಸ್ಟ್ ಟೈಮ್, ಇವತ್ತೇನೆ. ಅಂದ್ರೆ ಈ ತರ ಜಗಳ ಒಂದು ಇದ್ರಲ್ಲಿ ನನಗೆ ಆಶ್ಚರ್ಯ ಆಗ್ತಿದೆ, ಈ ತರ ಮಾತಾಡ್ತಾರೆ. ಯಾಕಮ್ಮ? ನಾನು ಅವನ ಜೊತೆಲಿ ಅವ್ನ ಫೋಟೋ ನಮ್ಮ ಮನೆ ಹತ್ರ ತಂದು ಬಿಸಾಕಿದ್. ನಾನು ಅಷ್ಟು ಅಸಭ್ಯ ಫೋಟೋನೇ ಇಡ್ಸಿಲ್ಲ ಮೇಡಮ್. ಅಷ್ಟಿದಿರೋ ಈಗ ಅಷ್ಟು ಮಾನ ಮರ್ಯಾದೆ ಇರೋ ವಂಶದಲ್ಲಿ ಹುಟ್ಟಿರೋನಾಗಿದ್ರೆ ಕರ್ಕೊಂಬಂದ್ ನಿಮ್ಮ ವಂಶದವ್ರನ್ನ ಕರ್ಕೊಂಬಂದ್ ನಮ್ಮ ಅಪ್ಪ ಹತ್ರ ಮಾತಾಡ್ಬೇಕಾಗಿತ್ತು. ನೀನ್ ಯಾಕೆ ಅವ್ರ ಮನೆ ಹತ್ರ ರೋಡಲ್ಲಿ ಯಾಕೆ ಎಸ್ಬಿಟ್ಟು ಹೋಗ್ಬೇಕಾಗಿತ್ತು? ಏನ್ ಹೇಳ್ತಿದೀನೋ, ನಾವ್ ಅಪ್ಪ ನಮ್ ಕರ್ಕೊಂಬಂದ್ ನಿಮ್ಮ ಹತ್ರ ಮಾತಾಡ್ತಿದ್ರಲ್ವಾ? ಇವ್ರು ಮಾತಾಡ್ತಿದ್ರಲ್ವಾ? ನಾವ್ ಕೊಡಲ್ಲ ಅಂತ ಹೇಳಿದ್ಮೇಲೆ ಅಷ್ಟ್ ಮುಗಿತಲ್ವಾ? ಇವ್ರಿಗೇನ್ ಬೇರೆ ಹೆಣ್ಣಿಲ್ವಾ? ಬಂತಲ್ವಾ? ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅವ್ನ್ ಬಂದ್ ನಮ್ಮ ಮನೇಲಿ ಮಾತಾಡ್ಬೇಕಾಗಿತ್ತು. ಯಾವ್ದೋ ಏನೋ ಬಂದಿರ್ತಾನೆ, ನಿಮ್ಮ ಅಪ್ಪ ಎದ್ದೆ ಓಡೋಗ್ತಾರೆ, ಏನ್ ಮಾಡಿ ಇಟ್ಕೊಂಡು ಓಡಾಡ್ತಾ ಮೇಡಮ್ ಇವ್ರ ಅಪ್ಪನ ಮಾತಾಡ್ಸೋದಿಲ್ಲ. ಭಯ ನಮ್ಮ ಅಪ್ಪನಿಗೆ. ಅಲ್ಲಿ ಆಗ್ತಿದೆ ಅದನ್ನೇ. ನಾನು ಮುಂದೆ ಇದುವರೆಗೂ ಎಷ್ಟು ಇದು ಸರಿ ತಪ್ಪು ಎಷ್ಟು ಸಾಲ ಅಥವಾ ಎಷ್ಟು ದುಡ್ಡು ಹೋಗಿದೆ? ಮೇಡಮ್ ಗೊತ್ತಿಲ್ಲ ಮೇಡಮ್, ಎಷ್ಟು ಕೊಟ್ಟಿದ್ದು ನನಗಂತೂ ಗೊತ್ತಿಲ್ಲ. ಎಷ್ಟು? 20,000 ಕೊಟ್ಟಿದ್ದ ಅಷ್ಟೇ. ನಿಜ ಹೇಳು, ಸುಳ್ಳು ಹೇಳ್ಬೇಡ. 20,000 ನಾನ್ ಸುಳ್ಳು ಹೇಳ್ತಾ ಇಲ್ಲ. ಸರಿ, ನಿನ್ಗೆ ಬಂದಾಗಲ್ಲ ಎಷ್ಟು ಕೊಡ್ತಾ ಇದೆ? ನಿನ್ ಗೊತ್ತಾ? ನಿಮ್ಮ ಅಪ್ಪ ನಿನ್ ಗೊತ್ತಿಲ್ಲ ನಂಗೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ನಿನ್ಗೆ? ನಿನ್ ಮುಂದೆ ಅಷ್ಟು ನಿನ್ ಗೊತ್ತಿಲ್ಲ ನಂಗೆ ಎಷ್ಟು ಇಸ್ಕೊಂಡ್ರು ಗೊತ್ತಾ? ನೀನು ಕರ್ಕೊಂಡ್ ಆಯ್ತಾ ಅಲ್ಲಿ ಕಳ್ಸ್ಬೇಕಾದ್ರೆ ನಿಮ್ಮ ಅಪ್ಪ ದುಡ್ಡು ಇಸ್ಕೊಂಡು ನಿನ್ನ ಜೊತೆ ಕರ್ಸು. ಎಷ್ಟು ಹೇಳಿದಾನಂತೆ? 2.5 ಲಕ್ಷ ಕೊಟ್ಟಿ ಡಾಕ್ಯುಮೆಂಟ್ಸ್ ತೋರಿಸಿ ಕೊಡ್ತೀವಿ ವಾಪಸ್. ಬಾಯಿ ಜೋರ್ ಮಾಡ್ತೀಯಾ? ಮತ್ತೆ 2 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಯಾಕೆ ಮೇಡಮ್ ಹೇಳ್ಬೇಕು? ನಿಮಗೆ ಇವ್ರನ್ನ ಮದ್ವೆ ಆಗ್ಬೇಕು ಅಂತ ಯಾವಾಗ್ಲಾದ್ರೂ ಅನ್ಸಿತ್ತಾ? ಅನ್ಸದ್ಮೇಲೆನೆ ಅಲ್ವಾ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದಿಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾತಾಡ್ತಾ ಇದ್ದಿಲ್ಲ. ಸರಿ, ಈಗೇನ್ ಸಿಟ್ಟು ಮತ್ತೆ? ಅವ್ನ್ ಫೋಟೋಸ್ ಎಲ್ಲ ಯಾಕೆ ಆತರ ಮಾಡ್ಬೇಕಾಗಿತ್ತು? ನಾನು ಅವನ ಹತ್ರ ಒಂದ್ ಫೋಟೋ ಮಾತ್ರ ಜೊತೆಲಿ ಇಬ್ರು ಇಡ್ಸಿದ್ದೀರಾ, ಅಷ್ಟು ಅಸಭ್ಯವಾಗಿ ಇಡ್ಸಿಲ್ಲ. ಮಾಡ್ತಾ ಇದ್ರಿ. ಸುಳ್ಳು ಹೇಳ್ಬೇಡ, ನೀನ್ ಸುಳ್ಳು ಹೇಳ್ಬೇಡ. ನಿಮ್ ತಂದೆಯವರು ನೀವಿಬ್ರು ಓಡಾಡ್ತಾ ಇದ್ದಿದ್ ಬಗ್ಗೆ ಅವ್ರಿಗೇನು ಬೇಜಾರಿರ್ಲಿಲ್ಲ? ಫಸ್ಟ್ ಅವ್ರಿಗೆ ಅರೇಂಜ್ ಇದ್ದು, ಲವ್ ಮ್ಯಾರೇಜ್ ಲವ್ ಆಗ್ಲಿಲ್ಲ. ಫಸ್ಟ್ ಅರೇಂಜ್ ಅದು. ದೊಡ್ಡವ್ರು ನೋಡಿ ಇಷ್ಟಪಟ್ಟಿದ್ದು, ಆಮೇಲೆ ದೊಡ್ಡವ್ರು ಒಪ್ಪಿಗೆ ತಗೊಂಡು ನಾವಿಬ್ರು ಓಡಾಡಕ್. ಮದುವೆ ಅಂತ ಯಾಕಪ್ಪ ಮಾಡ್ಕೊಳ್ಳಿಲ್ಲ? ಮದುವೆ ಅಂತ ಹೇಳ್ತೀನಿ ಕೇಳಿ ಮೇಡಮ್. ಇದಕ್ಕೇನು ಗೊತ್ತಾ? ಫಸ್ಟ್ ಇವ್ರ ಅಪ್ಪ ಅಂತ ಕೇಳಿದ್ರು. ನಮ್ಮ ಮನೇಲಿ ಬಂದು ಫಸ್ಟ್ ಸಲ ಬಂದಾಗ, 2ನೇ ಸಲ ಬಂದಾಗ ನಾವು ಅಪ್ಪ ನಮ್ಮನ ಹತ್ರ 3 ಲಕ್ಷ ಚೀಟಿ ಹಾಕೊಂಡಿದ್ದೀನಿ, ಅದನ್ನ ಎತ್ಕೊಂಡು ಮದುವೆ ಮಾಡ್ತೀನಿ ಅಂತ ನಮ್ಮ ಮನೇಲಿ ಹೇಳಿದ್ರು. ಬಂದು ದೊಡ್ಡವ್ರ ಹತ್ರ. ನನ್ನ ತಂಗಿ ಮದುವೆ ಹತ್ರ ಬಂತು, 1 ತಿಂಗಳು ಬಂತು, 1 ತಿಂಗಳು 1.5 ತಿಂಗಳು. ಸರಿ, ನನ್ನ ತಂಗಿ ಮದುವೆ ಹತ್ರ ಬಂತು, ಮನೆಗೆ ಬಂದು ಮಾತಾಡಿ ಇದ್ರ ಬಗ್ಗೆ ಅಂತ ನನಗೆ ಇವ್ರ ಅಪ್ಪನ ಕೇಳಿದೆ. ಅದೇ ಇವಳು ಗೊತ್ತಾಗಿಲ್ವೋ ಗೊತ್ತಿಲ್ಲ. ಕರೆದ್ಕೆ ಅಂದ್ರು, ಈಗ ನನ್ನ ಹತ್ರ ದುಡ್ಡಿಲ್ಲಪ್ಪ ಮದುವೆ ಮಾಡೋದಕ್ಕೆ, ನಾನು ಲಾಸ್ ಆಗ್ಬಿಟ್ಟಿದ್ದೀನಿ ಹಂಗೆ ಅಂದ್ರು. ಸರಿ, ಈ ಥರ ಫಸ್ಟ್ ಈ ಥರ ಹೇಳಿದ್ರಲ್ಲ 3 ಲಕ್ಷ ಚೀಟಿ ಹಾಕೊಂಡಿದ್ದೀನಿ ಅಂತೇಳಿ, ಈಗ ಈ ಥರ ಮಾತಾಡ್ತಿರಲ್ಲ ಸರಿ ನಾನು ಕೇಳಿದೆ. ಆಮೇಲೆ ಏನು ಮಾಡಿದೆ, ಬಂದು ಮನೆ ನಾವು ಅಪ್ಪ ನಮ್ಗೆ ಹೇಳಿದೆ. ನಾವು ಅಪ್ಪ ಒಂಥರ ದೇವರಿದ್ದಂಗೆ ತುಂಬ ಒಳ್ಳೆ ಮನುಷ್ಯ. ನಾವು ಅಪ್ಪ ತುಂಬ ಒಳ್ಳೆ ಮನುಷ್ಯ, ಅವ್ರ ಬಗ್ಗೆ ಹೇಳೋಕ್ಕಲ್ಲ ಬಿಡಿ. ಏನಂದ್ರು, ನಿನ್ಗೇನೋ ಹುಡುಗಿ ಅದೇ ಹುಡುಗಿ ಬೇಕಂತ ಕೇಳಿದ್ರು. ನಂಗೆ ಅವಳೇ ಬೇಕು, ಅವಳು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿದೆ. ಸರಿ ಆಯ್ತು ಬಿಡು, ನಿನಗೆ ಇವೆಲ್ಲ ಮಾಡ್ತಾರೆ ನಿಮ್ಗೋಸ್ಕರ ತಾನೆ, ನಿನ್ಗೋಸ್ಕರ ನಮ್ಗೊಂದು 2-3 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, 10 ಲಕ್ಷನೇ ಖರ್ಚಾಗಿ ನಾನೇ ಮಾಡ್ಕೊತೀನಿ, ಅವ್ರ ಅಪ್ಪನ ಬಂದು ಮಾತಾಡೋದಕ್ಕೆ ಕೇಳು ಅಂತ ಕೇಳಿದ್ರು. ಸರಿ, ನಾನು ಇವ್ರ ಅಪ್ಪನ ಮತ್ತೆ ಫೋನ್ ಮಾಡಿದೆ. ನೀವೇನು ಖರ್ಚು ಮಾಡೋದು ಬೇಡ, ಬನ್ನಿ ಹೋಗ್ಲಿ, ಹುಡುಗಿನ ಕರ್ಕೊಂಬನ್ನಿ ಸಾಕು, ನಾವು ಮದುವೆ ಮಾಡ್ಕೊತೀವಿ ಅಂತ ಹೇಳಿದೆ. 1 ವಾರ ಆದಮೇಲೆ ಏನು ಮಾಡಿದ್ರು, ಮತ್ತೆ ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿ ಇವಳು ನಾನು ಮಾಮೂಲಿ ಮಾತಾಡ್ತಾನೆ ಇದ್ದು ಪ್ರತಿದಿನ. ಅವ್ರ ಅಪ್ಪನ ನನ್ನ ಮದುವೆ ನಡೀತಾ ಇದ್ದದ್ದು. 1 ವಾರ ಆದ್ಮೇಲೆ ಕಾಲ್ ಮಾಡಿ, ಸರಿನಪ್ಪ ಇವಾಗ ನಾನೇನು ನೀವು ಹುಡುಗಿನ ಕರ್ಕೊಂಬ ಅಂತ ಹೇಳ್ತೀಯಾ, ಕರ್ಕೊಂಬಂದ್ಬಿಡ್ತೀನಿ, ಆದರೆ ಇಲ್ಲಿ ನನ್ನ ಊರಲ್ಲಿ ಇನ್ನೂ ಲಕ್ಷಾಂತರ ರೂಪಾಯಿ ಸಾಲ ಐತೆ, ನಾನು ಹಂಗೆ ಕರ್ಕೊಂಬಂದ್ರು ಕೂಡ ಸಾಲಗಾರ ಬಂದು ನಾನು ಇಟ್ಕೊತಾರೆ. ನಾನು ನಿನ್ಗೆ ದುಡ್ಡಿಲ್ದೇ ನೀನು ಮದುವೆ ಮಾಡ್ತಾ ಇದೆಯಾ, ಇಷ್ಟೆಲ್ಲ ಇದು ಮಾಡ್ತಾ ಇದೆಯಾ ಅಂತೇಳಿ ಇಟ್ಕೊತಾರೆ. ಹಂಗಾಗಿ ನೀನು ಪರ್ಸ್ನಲಾಗಿ ನೀನು ಹತ್ರ ದುಡ್ಡು ಇಟ್ಟಿದ್ರೆ ತಾಂಬಂದು ನನಗೆ ಕೊಡು, ನಾನು ಸಾಲ ತೀರ್ಸ್ಕೊಂಡ್ಬಿಡ್ತೀನಿ. 1-2 ಲಕ್ಷ ಕೊಟ್ಟರೆ 1 ಲಕ್ಷ ಸಾಲ ಐತೆ, 1 ಲಕ್ಷ ಸಾಲ ತೀರ್ಸ್ಕೊಂಡು 1 ಲಕ್ಷ ತಾಂಬಂದು ನಿಮ್ಮ ಮನೆ ಕೊಟ್ಟು ಮದುವೆ ಮಾಡ್ತಾರೋ ಇದು ಮಾಡ್ತೀನಿ ಅಂತ ಹೇಳಿದ್ರು. ಇದನ್ನೆಲ್ಲ ಮನೆ ಗೊತ್ತಿಲ್ಲದಂಗೆ ಮನೇಲಿ ಕಳ್ತನ ಮಾಡಬೇಕಾಯ್ತು, ಇನ್ನು ಹೊರಗಡೆ ಕಳ್ತನ ಮಾಡಬೇಕಾಯ್ತು. ಇಲ್ಲಾಂದ್ರೆ ಇವ್ರು ಮದುವೆ ಆಗಬೇಕು 2 ಲಕ್ಷ ಕೊಡಲೇಬೇಕು, ಆ ಥರ ಡಿಮ್ಯಾಂಡ್ ಮಾಡಿದ್ರು ಅವರಪ್ಪ. ಇದು ಯಾವಾಗ ಆಯ್ತು ಈ ಮಾತುಕತೆ? ಇದು ಎಂಡಿಂಗ್ ಮೇಡಮ್ ಆಗಿದ್ದು. ಎಂಡಿಂಗ್ ಅಂದ್ರೆ ಆಗಲೇ ಒಂದು 8 ತಿಂಗಳಾಯ್ತು. ಅದಾದ್ಮೇಲಿಂದ ಸಂಪರ್ಕ ಇಲ್ವಾ? ಅದಾದ್ಮೇಲೆ ಏನಾದ್ರು ಅದೇ ಮತ್ತೆ ನಾನು ಕರೆದೇ ಒಂದ್ಸಲ ಇವ್ರಪ್ಪನ, ನನ್ನ ಹತ್ರ 1 ಲಕ್ಷ ಅರೇಂಜ್ ಮಾಡಿದೆ. ಹಂಗೆ ಮಾಡಿ ಫ್ರೆಂಡ್ಸ್ ಎಲ್ಲ ಇದು ಮಾಡಿ 1 ಲಕ್ಷ ಅರೇಂಜ್ ಮಾಡಿ, ಅಂದ್ರೆ ನಾನು ಡೈಲಿ ಪಿಗ್ನಿ ಕಟ್ತೀನಲ್ಲ, ಅದನ್ನೆಲ್ಲ ಕಟ್ಕೊಂಡು ಅದನ್ನ ನೋಡಿದೆ. 50,000 ಆಗಿತ್ತು. ಮತ್ತೆ ಇನ್ನು 50,000ಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಏನು ಪ್ರಾಬ್ಲಮ್ ಇದೆ ನಂಗೆ ಬೇಕು ಅಂತ ಹೇಳಿ ಅವ್ರ 10,000 20,000 1 ಲಕ್ಷ ಅರೇಂಜ್ ಮಾಡಿದೆ. ಅವತ್ತು ನಾನು ಪರ್ಸ್ನಾಗೆ ಮಾತಾಡ್ಕೊಂಡು ನಮ್ಮಿಬ್ಬರಲ್ಲೇ ಇರಲಿ, ನೀವು ಒಬ್ಬರೇ ಬನ್ನಿ ನಾನು ಕರೆದೆ. ಇಲ್ಲ ಸಾಕ್ಷಿಗೆ ಒಬ್ರು ಬೇಕಲ್ಲ, ಈಗ ಮಾತಾಡ್ತಾ ಕ್ಯಾಶನ್ ಕೊಡ್ತೀವಲ್ಲ ಈಗ ಅಂತ ಇವ್ರಪ್ಪ ಅಂದರು. ಅವತ್ತು ನಾನು ಆಲ್ರೆಡಿ ನನ್ನ ಹತ್ರ ಕ್ಯಾಶ್ ಇತ್ತು, ನಾನು ಕೊಟ್ಬಿಡ್ತಾ ಇದೆ. ಇವರಪ್ಪ ಏನಾದ್ರು ಮಾತಾಡೋದು ಕರೀತಾನೆ ಅಂತ ಇವರಪ್ಪ ತಿಳ್ಕೊಂಡು ಸಾಕ್ಷಿಗೆ ಒಬ್ರು ಬೇಕಲ್ಲ, ಅದಕ್ಕೆ ನಾನು ಒಬ್ರು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು. ಅದೇ ಅವ್ರ ಫ್ರೆಂಡನ್ನ ಕರ್ಕೊಂಬಂದ್ರು.
ಇದೇನು ಈ ಥರ ನನ್ನ ಮೇಲೆ ನಮ್ಮ ಕೇಳಿದಾಗ ಸಾಕ್ಷಿ ಇರಬೇಕು, ಇವ್ರಿಗೆ ಈ ಥರ ಸಾಕ್ಷಿ ಕೇಳ್ತಾರಲ್ಲ ಅಂದಿದ್ದೇನೆ. ನಂಗೆ ತುಂಬ ಬೇಜಾರಾಯ್ತು ಆ ಮಾತು. ಸರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸರಿ ಕರ್ಕೊಂಬನ್ನಿ, ನೀವು ಯಾರು ಕರ್ಕೊಂಬರ್ತೀರ ಅಂತ ಹೇಳಿ ನಾನು ಹೇಳಿದೆ. 1 ಲಕ್ಷ ಕೊಡ್ತೀನಿ ಅಂತ ಹೇಳಿ ನಮ್ಮ ಅವ್ನು ಕರ್ಕೊಂಡೆ ಅವತ್ತಿನ ದಿವಸ ಸಾಕ್ಷಿಗೆ. ಅವ್ರು ಹೇಳಿದ್ರಲ್ಲ ನನಗೂ ಒಬ್ಬ ಸಾಕ್ಷಿಗೆ ಇರಲಿ ಅಂತೇಳಿ ನಮ್ಮ ಅವ್ನು ಕರ್ಕೊಂಡು ಕುಂಟಿಸ್ಕೊಂಡು ಸರಿ ಈ ಥರ 1 ಲಕ್ಷ ಕೊಡೋಣಮ್ಮ, ಅವ್ರ ಹತ್ರ ಏನೋಯ್ತು ಇಲ್ವಾ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಲಿ ಅಂತ ನಾನು ಹೇಳಿದೆ. ಸರಿ ಏನ್ರಿ ಈ ಥರ ಎಲ್ಲ ಮಾಡಿಬಿಟ್ರೆ ನಾನು ಯಾವತ್ತು ನ್ಯಾಯ ಕೇಳಿದೆ. ಇಲ್ಲಿಗೆ ಬಂದಿರೋ ಉದ್ದೇಶ ಯಾಕಂದ್ರೆ ನನಗೆ ಇವಳು ಬೇಕು ಮೇಡಮ್, ಅಷ್ಟೇ ನಮ್ಮ ಮದುವೆ ಆಗಬೇಕು. ಮದುವೆ 2 ವರ್ಷ ಒಂದ್ಸಲ ಅವಳು ಒಂದು ಹೆಣ್ಣಾಗಿ ಅವಳು ಬೇರೆ ಹುಡುಗನ ಮದುವೆ ಆಗಕ್ಕೆ ಇಷ್ಟಪಡ್ತಾಳೆ ಏನೋ ಗೊತ್ತಿಲ್ಲ. ನಾನು ಒಬ್ಬ ಗಂಡಸಾಗಿ ನಂಗೆ ಬೇರೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಏನು ಶಿಲ್ಪ, ಯಾಕಮ್ಮ ಬೇಡ? ಅವ್ನ ಹತ್ರ ಮಾತಾಡ್ತಾ ಇದ್ ನಮ್ಮ ಅಪ್ಪಗೆ ಫೋನ್ ಮಾಡಿದ್, ದೊಡ್ಡವರು ಚಿಕ್ಕವರು ಒಂದು ಮರ್ಯಾದೆ ಕೊಡದೆ ಯಾವ ತರ ಮಾತಾಡ್ತಿದ್ದ ಗೊತ್ತಾ? ಅವರಿಬ್ಬರದ್ದು ಬಿಡು, ನಿಮ್ಗೆ ಯಾಕೆ ಬೇಡ? ಇವ್ನು ಇಷ್ಟೇ ಮದ್ವೆ ಆಗಿದ್ ಮುಂಚೆನೆ ಇಷ್ಟೆಲ್ಲ ಮಾಡಿದ, ಮದ್ವೆ ಆದ್ಮೇಲೆ ನಾನು ನಿಜವಾಗ್ಲೂ ಒಬ್ಬರೇ ಮಾಡಕ್ಕಾಗತ್ತೇನಮ್ಮ? ನಾನು ನಿನ್ಗೇನು ಮಾಡಿದ್ದೀನಿ? ಆಗಲ್ಲ ಮೇಡಮ್. ನಿನ್ಗೇನು ಮಾಡಿಲ್ಲ ನಾನು. ನಿಮ್ ತಂದೆಯವ್ರು ಹಾಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ತಂದೆಯವರು ಹೇಳ್ಕೊಟ್ಟಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ, ನಾನೇ ಹೇಳ್ತಾ ಇದ್ದೀನಿ, ನಾನು ಆಗಲ್ಲ. ಆಯ್ತು, ನೀವು ಹೋಗಿ ಅವ್ರಿಗೆ ಸಮಾಧಾನ ಮಾಡಿ, ನಾನು ನಿಮ್ ತಂದೆಯವ್ರನ್ನ ಮಾತಾಡಿಸ್ತೀನಿ. ಜಟಕಾ